Good morning guys. So morning ಚೆರಿಗೋಸ್ಕರ ಹಾಲು ಆ್ಯಂಡ್ ನಮಗೋಸ್ಕರ ಟೀ ಬಿಸಿ ಮಾಡ್ಕೊಳ್ತಿದ್ದೀವಿ. ಸುಪ್ರೀತ್ ಅವರು ಬೆಳಗ್ಗೆ ಹೋಗಿ ಹಾಲು ತಗೊಂಡ್ಬಂದಿದ್ದಾರೆ. ಯಾರಿಗಾದ್ರೂ ಈ ಥರ ಗ್ಯಾಸ್ ಸ್ಟವ್ ಅಂತ ಬೇಕು ಅಂತ ಕೇಳಿದ್ರೆ ಹೇಳಿ, ಲಿಂಕ್ ಕೊಡ್ತೀನಿ. ಸೊ ನಿಮಗೂ ಯೂಸ್ ಆಗುತ್ತೆ. ಮಾರ್ನಿಂಗ್ ದರ್ಶನಕ್ಕೆ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ 9:30 ಆಗಿದೆ. ನಿನ್ನೆ ಎಲ್ಲ ಬೆಳಗ್ಗೆ ಬೇಗ ಹೆದ್ರಿ ಅಂತ ಇವತ್ತು ಸ್ವಲ್ಪ ರಾತ್ರಿ ರೆಸ್ಟ್ ಮಾಡಿ ಬಂದ್ವಿ. ಸೊ ಜನ ಇವತ್ತು ಕೂಡ ಫುಲ್ ಇದ್ದಾರೆ. ಐ ಡೋಂಟ್ ನೋ ಏನಕ್ಕೆ ಅಂತ. ವೀಕೆಂಡ್ ನಾನು ಅಂದ್ಕೊಂಡೆ ಥರ್ಸ್ಡೇಯಿಂದ ಸೊ ರಶ್ ಇರುತ್ತೆ ಅಂದ್ಕೊಂಡೆ, ಬಟ್ ನೋ, ಫ್ರೈಡೇ ಕೂಡ ತುಂಬ ರಶ್ ಇದೆ. ಸೊ ನಾವು ಹೇಗೆ ರೆಡಿ ಆಗಿದ್ದೀವಿ ಅಂತ ಈಗ ಸುಪ್ರೀತ್ ಅವ್ರು ತೋರಿಸ್ತಾರೆ. ನಾನು ಫಸ್ಟ್ ಸುಪ್ರೀತ್ ಅವ್ರನ್ನ ಕ್ಯಾಪ್ಚರ್ ಮಾಡಿಬಿಡ್ತೀನಿ. ಅವರು ಶರ್ಟ್ ಹಾಕೊಂಡ್ಬರ್ಬೇಡಿ ಅಂದರೆ ಶರ್ಟ್ ಹಾಕೊಂಡು ಬಂದಿದ್ದಾರೆ, ಒಳಗಡೆ ಬಿಚ್ತೀನಿ ಅಂತ. ಸೊ ದಿಸ್ ಈಸ್ ಹೌ ಚೆರಿ ಈಸ್ ಲುಕಿಂಗ್. ಅವರು ಕೂಡ ನಾಮ ಇಡ್ಸ್ಕೊಂಡಿದ್ದಾರೆ. ಸೊ ಈಗ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ತೋರಿಸ್ತೀನಿ. ಎಲ್ಲರೂ ಅನ್ಕೋತಿರ್ಬೋದು ನಾವೇನಕ್ಕೆ ಇಷ್ಟು ಫ್ರೀ ಆಗಿದ್ದೀವಿ ಇವತ್ತು ಅಂತ. ಎಲ್ಲ ಇವತ್ತು ನಮ್ಮದು 3rd ಇಯರ್ ಆ್ಯನಿವರ್ಸರಿ. ಸೊ ಮದುವೆ ಆಗಿ ಇವತ್ತಿಗೆ 3 ವರ್ಷ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ರಾಯರ ದರ್ಶನಕ್ಕೋಸ್ಕರ ಬಂದಿದ್ದು. ಸೊ ಇದು ಸುಪ್ರೀತ್ ಗಿಫ್ಟ್ ಮಾಡಿದ ಸ್ಯಾರಿ ನನಗೆ ಆ್ಯನಿವರ್ಸರಿಗೆ ಅಂತ. ಅವ್ರು ಮಾತ್ರ ಪಂಚಶಾಲಿ ಹಾಕ್ಕೊಂಡು ನಿಂತಿದ್ದಾರೆ. ದರ್ಶನ ಆಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಏನಿದ್ರು ನೀವು ಯಾವ್ದಾದ್ರು ಸೇವೆ ಮಾಡಿಸಿದ್ರೆ, ನೀವು ಇಲ್ಲಿಗೆ ಗೇಟ್ ನಂಬರ್ 6 ಹತ್ರ ಬಂತು ಅಂದರೆ ನಿಮ್ಮ ಸೇವೆ ಟಿಕೆಟ್ಸ್ ಇತ್ತು ಅಂತ ಕೇಳಿ ತೋರಿಸಿದ್ರೆ ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾರೆ. ನೀವು ಎಷ್ಟೊತ್ತು ಬೇಕಾದ್ರೂ ನಿಂತ್ಕೊಂಡು ರಾಯರನ್ನ ನೋಡ್ಬೋದು. ಸೊ ನಮ್ಮದು ಬೆಳಗ್ಗೆ ಚೆನ್ನಾಗಿ ದರ್ಶನ ಆಯಿತು. ಸೊ ದರ್ಶನ ಆಗಿದ ತಕ್ಷಣ ಇವಾಗ ಸುಪ್ರೀತ್ ಅವರು ಚೆರಿ ಪ್ರದಕ್ಷಿಣೆ ಹಾಕಿದ್ದಾರೆ. ದರ್ಶನಕ್ಕೆ ಜನ ಯಾರೂ ಅಷ್ಟಿರಲಿಲ್ಲ, ಬೆಳಗ್ಗೆ ಖಾಲಿ ಇತ್ತು. ಸೊ ತುಂಬ ಹೊತ್ತು ನಿಂತ್ಕೊಂಡು ನಾನು ಸುಪ್ರೀತ್ ದರ್ಶನ ಮಾಡಿದ್ವಿ. ಸೊ ದೇವ್ರ ಪ್ರಸಾದ ಸಿಗುತ್ತಾ ನೋಡ್ತೀನಿ. ನಾನು ನಿಮ್ಗೆ ಅದೇ ಹೇಳೋಣ ಅಂದ್ಕೊಂಡೆ, ರಾತ್ರಿ ನಮಗೆ ದೇವ್ರ ಪ್ರಸಾದ ಸಿಗಲಿಲ್ಲ. ಸೊ ತುಂಬ ರಶ್ ಇತ್ತು. ಚೆರಿನ ಇಟ್ಕೊಂಡು ನಮ್ಮ ಕೈಯಲ್ಲಿ ನಿಜ ಅಷ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಪ್ರಸಾದ ತಿನ್ನೋಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ಬಂದಿದ್ದರಿಂದ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರಿ. ಸೊ ಇವಾಗಾದರೂ ಟ್ರೈ ಮಾಡ್ತೀವಿ ಪ್ರಸಾದ ಸಿಗುತ್ತಾ ಅಂತ. ಸಿಕ್ಕಿದ್ರೆ ಪ್ರಸಾದ ತಿಂದು ನೋಡ್ಬೋದು. ಈಗ ಅಲಂಕಾರ ಮಾಡಿದ್ದಾರೆ ರಾಯಿಗೆ. ರಾಯರ ಸೇವೆ ಮಾಡ್ತಿದ್ದೀವಿ. ಸೊ ಪರಿಮಳ ಪ್ರಸಾದನ ಪ್ಯಾಕೆಟಲ್ಲಿ ಹಾಕಿ ಟ್ರೇಯಲ್ಲಿ ಇಡೋ ಅಂಥದ್ದು. ಸೊ ಇಷ್ಟ ಇರೋರು ಬಂದು ಮಾಡ್ಬೋದು ಆ ಸೇವೆನ. ಸೊ ರಾಯರ ಕೃಪಾದೃಷ್ಟಿ ಆಗುತ್ತೆ. ಚೆರಿಗೆ ಇಲ್ಲಿ ಕೋಕೋಮೆಲನ್ ಹಾಕಿ ಕುಣಿಸಿ ನಾನು ಮತ್ತು ಸುಪ್ರೀತ್ ಅವರು ರಾಯರ ಸೇವೆಯಲ್ಲಿ ತೊಡಗಿದ್ದೀವಿ. ಸೊ ರಾಯರ ಸೇವೆ ಮಾಡೋಕ್ಕೆ ಇಷ್ಟ ಇರೋರು ಮಡಿಯಿಂದ ದೇವಸ್ಥಾನಕ್ಕೆ ಬಂದು ಅಲ್ಲಿ ನಿಮಗೆ ಪರಿಮಳ ಪ್ರಸಾದ ಅಂದರೆ ಟ್ರೇಗಳಿಟ್ಟಿರ್ತಾರೆ. ಅದನ್ನು ಕೂತ್ಕೊಂಡು ಅದನ್ನು ಪ್ಯಾಕೆಟಲ್ಲಿ ಹಾಕಿ ಸೊ ಅದನ್ನು ಪ್ಯಾಕ್ ಮಾಡಬೇಕು ಆ್ಯಂಡ್ ಆ ಟ್ರೇಗಳಲ್ಲಿ ಜೋಡಿಸಿಡಬೇಕು. ರಾತ್ರಿ ಸಿಕ್ಕಲಿಲ್ಲ, ಬಟ್ ಇವಾಗ ಸ್ವಲ್ಪ ರಶ್ ಕಡಿಮೆ ಇದೆ ಅಂತ ಅನ್ನಿಸ್ತು. ಸೊ ಕ್ಯೂ ಅಲ್ಲಿ ಬಂದು ನಿಂತಿದ್ದೀವಿ, ನೋಡೋಣ ಪ್ರಸಾದ ಸಿಗುತ್ತಾ ಅಂತ. ಚೆರಿ ಎಷ್ಟು ಹಿಂಸೆ ಕೊಡ್ತಾ ಇದ್ದಾನೆ ಅಂದರೆ ಅಷ್ಟು ಹಿಂಸೆ ಕೊಡ್ತಾ ಇದ್ದಾನೆ ನಮಗೆ. ಬಂದಿದ್ದೀವಿ ರಾಯರ ಪ್ರಸಾದ ತಗೊಳ್ಳೋದಕ್ಕೆ ಅಂತ. ಇನ್ನು ಕ್ಯೂ ಅಲ್ಲಿ ನಿಂತಿದ್ದೀವಿ. 2 ದಿನದಿಂದ ಕಾಯ್ದಿದ್ದಕ್ಕೆ ಇವತ್ತಾದರೂ ಸಿಕ್ತು. ಖುಷಿ ಆಯ್ತಾ ಪ್ರಸಾದ ಸಿಕ್ಕಿದ್ದಕ್ಕೆ? ಸರಿ, ಯಾಕಪ್ಪ ಇಷ್ಟು ಅಳ್ತಾ ಇದೆಯಾ? ಫ್ಯಾನ್ 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 ಸಿಕ್ತು ಕೊನೆಗೂ. ಸೊ ಪ್ರಸಾದ ತಿಂತಾ ಇದ್ದೀವಿ. ಗೈಸ್ ದರ್ಶನ ಆಯಿತು ಚೆನ್ನಾಗಿ. ಸೊ ಈಗ ದರ್ಶನ ಮುಗಿಸ್ಕೊಂಡು ರೂಮ್ ಕಡೆ ಹೊರಟಿದ್ದೀವಿ.
ಸೊ ಮಂತ್ರಾಲಯದ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಏನೇನು ಕ್ಯಾಪ್ಚರ್ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಆ್ಯಡ್ ಮಾಡ್ತೀನಿ. ಎಕ್ಸ್ಟ್ರಾ ಕ್ಯಾಪ್ಚರ್ ವೀಡಿಯೋಸ್ ಏನಾದರೂ ಇದ್ದರೆ. ನಿಮಗೆ ಹೇಗೆ ಅನಿಸ್ತು ಈ ವಿಡಿಯೋ ಆ್ಯಂಡ್ ಈ ಮಂತ್ರಾಲಯದ ಟ್ರಿಪ್ಪು, ನಾನು ಕೊಟ್ಟಿದ್ದ ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ ಆಯಿತಾ ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಮಂತ್ರಾಲಯದಲ್ಲಿ ಎಲ್ಲಿ ಹುಡುಕಿದ್ರೂ ಒಂದು ಕೇಕು ಸಿಕ್ಕಲಿಲ್ಲ. ಎಷ್ಟೋ ದೂರ ಹೋಗಿ ಒಂದು ಕೇಕ್ ಹುಡುಕಿ ತೊಗೊಂಡು ಬಂದಿದ್ದಾರೆ. ಆ್ಯನಿವರ್ಸರಿ ಇವತ್ತು ಒಂದು ಚಿಕ್ಕ ಕೇಕ್ ಆದರೂ ಕಟ್ ಮಾಡೋಣ ಅಂತ ಹೇಳಿ. ಸೊ ಬೆಳಗ್ಗೆನೇ ತಂದರು, ಆದರೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದರಿಂದ ಏನೂ ತಿನ್ಕೊಂಡು ಹೋಗೋದು ಬೇಡ, ಹಸ್ಕೊಂಡು ಹೋಗೋಣ ಅಂತ ಹೇಳಿ ಹಸ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಈಗ ಹೊರಡೋ ಟೈಮಲ್ಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಒಂದು ಸ್ಮಾಲ್ ಸೆಲೆಬ್ರೇಷನ್ ರೂಮಲ್ಲಿ ಬೆಳಗ್ಗೆ ತಂದಿದ್ದೀರಲ್ಲ ಕೇಕ್ನ, ಸೊ ಇವಾಗ ಕಟ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಆ್ಯನಿವರ್ಸರಿ. ಗುಡ್ ಬಾಯ್. ನೋಡಿ ಕೇಕ್ ತಿನ್ನಿಸ್ತೀನಿ. ಗೈಸ್, ಇದೇ ಆಫೀಸು. ನಿಮಗೆ ನಾವಿದ್ರಲ್ಲ ಆ ರೂಮ್ ತಗೋಬೇಕಂತ ಕೇಳಿದ್ರೆ ಈ ಆಫೀಸಿಗೆ ಬಂದು ನೀವು ಇನ್ಫಾರ್ಮೇಷನ್ ತೊಗೋಬೇಕು. ಸೊ ಇಲ್ಲಿ ಬಂದು ಕೇಳಿದ್ರೆ ನಿಮಗೆ ಅವರು ರೂಮ್ಸ್ ಖಾಲಿ ಇದ್ದರೆ ಕೊಡ್ತಾರೆ. ನಾನು ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡೋದು ಮರ್ತ್ಬಿಟ್ಟಿದ್ದೆ. ಏನಂದರೆ ರೂಮ್ಸ್ ಏನೋ ಇಲ್ಲಿ ಬಂದು ಕೇಳ್ತೀರಿ, ಅವ್ರೇನು ಮಾಡ್ತಾರೆ ಅಂತ ಕೇಳಿದ್ರೆ ನಿಮ್ಮ ಹತ್ರ 2700 ಅಮೌಂಟ್ ಏನೋ ತಗೊಳ್ತಾರೆ. ಅದರಲ್ಲಿ ನಿಮಗೆ 1350 ವಾಪಸ್ ಕೊಡ್ತಾರೆ. 1350ನ ಅವರು ರೆಂಟಾಗಿ ಚಾರ್ಜ್ ಮಾಡ್ತಾರೆ. ಆ 1350ನ ಡೆಪಾಸಿಟಾಗಿ ಇಟ್ಕೊಂಡಿರ್ತಾರೆ. ಸೊ ಟ್ಯಾರಿಫ್ ಪ್ಲ್ಯಾನ್ಸ್ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಪರ್ ಡೇ ನಿಮಗೆ 1350 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಚೆಕ್ಔಟ್ ಆಯಿತು. ಸೊ 1350 ಅಮೌಂಟ್ ವಾಪಸ್ ಕೊಟ್ಟಿದ್ದಾರೆ. ಸೊ ನಾವೀಗ ಹೊರಡ್ತಾ ಇದ್ದೀವಿ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಏನು ಅಂತ ಹೋಗ್ತಾ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿಂದ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಸೊ ಅದನ್ನು ನಿಮಗೆ ಡಿಫ್ರೆಂಟ್ ವ್ಲಾಗ್ ಮಾಡ್ತೀನಿ. ಬಿಕಾಸ್ ನಾವು ತುಂಬ ಪ್ಲೇಸಸ್ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ನಿಯರ್ ಬೈ. ಬಿಚ್ಚಾಲೆ ಮತ್ತು ಪಂಚಮುಖಿಗೆ ನಾವು ಲಾಸ್ಟ್ ಟೈಮೇ ಹೋಗಿದ್ರಿ. ಸಾರಿ, ನಾನು ಅವಾಗ ಇನ್ನೂ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಈ ಸಲ ಅಲ್ಲಿಗೆ ಹೋಗ್ತಿಲ್ಲ, ಬಿಕಾಸ್ ನಾವು ನೋಡಿರೋ ಪ್ಲೇಸಸ್ ಅಲ್ವಾ. ಸೊ ನಾವು ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದೇನೇನು ಪ್ಲೇಸಸ್ ಅಂತ ನಿಮಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿಗೆ ನಾನು ನನ್ನ ಈ ಮಂತ್ರಾಲಯದ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ರಿ ಅಂತ. ಒಪಿನಿಯನ್ನ ಕಮೆಂಟ್ಸ್ ಮೂಲಕ ತಿಳಿಸ್ತಾ ಇರಿ. ಸಾರಿ, ಫಸ್ಟ್ ವ್ಲಾಗ್ ಆಗಿರೋದು ಸ್ವಲ್ಪ ತುಂಬ ಫಂಬಲ್ ಮಾಡ್ತಿದ್ದೀನಿ ಅನ್ಸುತ್ತೆ. ಆಮೇಲೆ ಏನಾದರೂ ಕರೆಕ್ಷನ್ಸ್ ಇದ್ದರೆ ತಿಳಿಸಿ. ಸೊ ಬಿ ಪಾಸಿಟಿವ್. ಸೊ ಗುರು ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ಟೇಕ್ ಕೇರ್ ಗೈಸ್. ನಮ್ಮ ವ್ಲಾಗ್ನ ಇಲ್ಲೇ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ವಿಲ್ ಮೀಟ್ ಆನ್ ದ ನೆಕ್ಸ್ಟ್ ವ್ಲಾಗ್. ಸೊ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.